ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. 18ನೇ ಲೋಕಸಭೆಗೆ ಯಾರ್ಯಾರು ಸಂಸದರು ಎನ್ನುವುದನ್ನು ಜನರು ತೀರ್ಮಾನಿಸಿ ಆಗಿದೆ. ಒಂದು ರೀತಿಯಲ್ಲಿ ಬಾಣಲೆಯಿಂದ ಒಲೆಗೆ ಬೀಳುವುದಂತ ಹೇಳ್ತಾರೆ. ಅದರ ಬದಲು ಈ ಬಾರಿಯ ಫಲಿತಾಂಶವು ಒಲೆಯಿಂದ ಬಾಣಗಳಿಗೆ ಬಿದ್ದ ಮಾದರಿಯದಾಗಿದೆ. ಒಲೆಯಿಂದ ಬಾಣಲಿಗೆ ಬಿದ್ದದ್ದು ಅಂತ ಹೇಳಿದರೆ ಉರಿಯುತ್ತಿದ್ದ ಬೆಂಕಿಯಿಂದ ಸ್ವಲ್ಪ ಬಿಸಿಗೆ ಬಿದ್ದಂಥ ಒಂದು ಅನುಭವ. ಅಂದರೆ ಸೋತವರು ಯಾರು, ಗೆದ್ದವರು ಯಾರು ಎನ್ನುವುದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಗೆದ್ದವರು ಗೆದ್ದಿಲ್ಲ, ಸೋತವರು ಸೋತಿಲ್ಲ ಅನ್ನುವುದಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮುಖ್ಯಾಂಶವಾಗಿದೆ. ಮೊದಲೇ ಹೇಳಿದಂತೆ ಸ್ಟಾಕ್ಹೋಮ್ ಸಿಂಡ್ರೋಮ್ನ ಪರಿಣಾಮ ಕಂಡುಬಂದಿದೆ. ಅದೇ ರೀತಿ ಮತ ಮಾರಾಟದ ಪ್ರಮಾಣವೂ ಕೂಡ ಸಾಕಷ್ಟು ಕಂಡುಬಂದಿದೆ. ಅದರ ಜೊತೆಗೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾಗಳಿಗೆ ದೋಷಪೂರಿತ ಮತಯಂತ್ರಗಳನ್ನು ಕಳುಹಿಸಿದ್ದು ಸ್ಪಷ್ಟಗೊಂಡಿದೆ. ಆದರೆ ಅದರಲ್ಲಿ ಎರಡು ವಿಧಾನ. ಒಂದು, ಪಶ್ಚಿಮ ಬಂಗಾಳದಲ್ಲಿ ದೋಷಪೂರಿತ ಮತಯಂತ್ರಗಳ ವಿರುದ್ಧ ಅಲ್ಲಿನ ತೃಣಮೂಲ ಕಾಂಗ್ರೆಸ್ನವರು ಧೀರೋದಾತ್ತವಾಗಿ ಹೋರಾಡಿದ್ದಾರೆ. ಹಾಗಾಗಿ ಅಲ್ಲಿ ಮೋದಿ ಬೇಳೆ ಬೆಂದಿಲ್ಲ. ಆದರೆ ಒಡಿಶಾದಲ್ಲಿ ದೋಷಪೂರಿತ ಮತಯಂತ್ರಗಳನ್ನು ಕಳಿಸಿ BJPಯು ಬೇಳೆ ಬೇಯಿಸಿಕೊಂಡಿದೆ ಅನ್ನೋದು ಸ್ಪಷ್ಟ ಇದೆ. ದೇಶೀಯ ಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್ ಇಲ್ಲವೇ BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡರೆ ಮಾತ್ರ ದೀರ್ಘಕಾಲ ಬಾಳಬಹುದು. ಮೈತ್ರಿ ಇಲ್ಲದಿದ್ದರೆ ಅವುಗಳ ಯಶಸ್ಸು ಕ್ಷಣಿಕವಾಗಿರುತ್ತದೆ ಎನ್ನುವಂಥ ಸಂದೇಶವನ್ನು ಕೂಡ ಮತದಾರನು ಈ ಬಾರಿ ಕೊಟ್ಟಿದ್ದಾನೆ. ನಮ್ಮ ನೆಲದ ಮನೆಯನ್ನು ಹೇಳುವುದಾದರೆ ಮಂಗಳೂರು ಲೋಕಸಭಾ ಕ್ಷೇತ್ರ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ BJPಯ ಗೆಲುವು ಅನಿರೀಕ್ಷಿತವೇನಲ್ಲ, ನಿರೀಕ್ಷಿತವಾದುದೇ ಆಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟ ಶ್ರೀನಿವಾಸ ಪೂಜಾರಿಯವರು ಅದ್ಭುತವಾದ ಗೆಲುವನ್ನು ಸಾಧಿಸಿದ್ದಾರೆ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬ್ರಜೇಶ್ ಚೌಟ ಅವರು ಗೆಲುವು ಕಂಡಿದ್ದಾರೆ. ಆದರೆ ಈ ಗೆಲುವು BJPಗೆ ಹಿಂದಿನಷ್ಟು ಸುಲಭದ್ದಾಗಿರಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ವೀರೋಚಿತವಾದ ಹೋರಾಟವನ್ನು ನೋಡಿ ವೀರೋಚಿತ ಸೋಲನ್ನು ಕಂಡಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥ ಒಂದು ಪಟ್ಟಭದ್ರ ಗುಂಪು ಕರಾವಳಿಯಲ್ಲಿ ಕಾಂಗ್ರೆಸ್ಸನ್ನು 20 ವರ್ಷಗಳ ಹಿಂದೆಯೇ ನಾಶ ಮಾಡಿದೆ. ಅವರಿನ್ನೂ ಕಾಂಗ್ರೆಸ್ನಲ್ಲಿ ಹಿಡ್ಕೊಂಡು ಹಾಗೇ ಓಡಾಡ್ತಾ ಇದ್ದಾರೆ. ನಾವು ಏನು ನಾಶ ಮಾಡಿದೆ ಅನ್ನುವಂಥ ಪಾಪ ಪ್ರಜ್ಞೆ ಕೂಡ ಆ ಕಾಂಗ್ರೆಸ್ಸಿನ ಪಟ್ಟಭದ್ರರಿಗೆ ಇಲ್ಲ. ಈಗ ಆಗಿರುವಂಥ ಪದ್ಮರಾಜ್ ಅವರ ಹೋರಾಟದಿಂದ ಆಗಿರುವಂಥ ಒಂದೇ ಒಂದು ಅನುಕೂಲ ಅಂತ ಹೇಳಿದರೆ, BJPಯವರು ಸದ್ಯಕ್ಕೆ ಗೆದ್ದರೂ ಕೂಡ ಕಾಂಗ್ರೆಸ್ ಇನ್ನೂ ಕರಾವಳಿಯಲ್ಲಿ ಮುಚ್ಚಬೇಕಾಗಿಲ್ಲ, ಹೋರಾಟ ನಡೆಸಬಹುದು. ಇನ್ನಾದರೂ ಪ್ರಾಮಾಣಿಕವಾದ ಹೋರಾಟವನ್ನು ನಡೆಸಲಿ ಎನ್ನುವಂಥ ಸಂದೇಶವನ್ನು ಮತದಾರನು ಪದ್ಮರಾಜ್ ಅವರಿಗೆ ಹೆಚ್ಚು ಮತಗಳನ್ನು ನೀಡುವ ಮೂಲಕ ಆ ಸಂದೇಶವನ್ನು ಇಲ್ಲಿನ ಕಾಂಗ್ರೆಸ್ನವರಿಗೆ ನೀಡಿದ್ದಾರೆ. ಇನ್ನು ಭಾರತ ಮಟ್ಟದಲ್ಲಿ ನೋಡುವುದಾದರೆ ಇಂಡಿಯಾ ಮೈತ್ರಿಕೂಟವು ತಮಿಳುನಾಡಿನಲ್ಲಿ 100% ಯಶಸ್ಸನ್ನು ಗಳಿಸಿದೆ. ಅದಕ್ಕೆ ಕಾರಣ ಅಂತೇಳಿದರೆ 6 ತಿಂಗಳಿನಿಂದಲೂ ಅಲ್ಲಿ ಸಂಘಟಿತವಾಗಿ ಸ್ಥಾನ ಹಂಚಿಕೆ ಮಾಡಿಕೊಂಡು ಕೊಟ್ಟಂಥ ಸಂಘಟಿತ ಹೋರಾಟ. ಹಾಗಾಗಿ ಅಲ್ಲಿ ಒಂದೇ ಒಂದು ಕಡೆ ಕೂಡ BJPಯವರಿಗೆ ಕಾಲೂರಲು ಸಾಧ್ಯವಾಗಿಲ್ಲ. ಆದರೂ BJP ಕೆಲವು ಕಡೆ ಒಂದಷ್ಟು ಮತಗಳನ್ನು ಪಡೆದಿರುವುದು ಸುಳ್ಳಲ್ಲ. AIADMK ಪಕ್ಷವು ಇವನ್ನು ಮೇಲೆ ಅದು ಪ್ರಾದೇಶಿಕ ಪಕ್ಷವಾಗಿ ಸಣ್ಣ ಪಕ್ಷವಾಗಿ ಇರ್ತದೆ. DMK ಇವಾಗ ಪ್ರಮುಖ ಪಕ್ಷವಾಗಿ ಇದೇ ಇಂಡಿಯಾ ಮೈತ್ರಿಯನ್ನು ಉಳಿಸಿಕೊಂಡ್ರೆ ಅದು ಮುಂದಕ್ಕೂ ಕೂಡ ಉಳಿತದೆ. ಮಹಾರಾಷ್ಟ್ರದಲ್ಲಿ ಅತಿ ಮುಖ್ಯವಾದ ಸಂದೇಶ ಅಂತೇಳಿದರೆ
ಹಣದಿಂದಲೇ ಸರ್ಕಾರ ರಚನೆ ಮಾಡಬಹುದಾದರೂ ಅದು ಜನರ ಬೆಂಬಲ ಪಡೆಯುವುದಿಲ್ಲ ಅನ್ನುವಂಥದ್ದು. NCP, ಶರದ್ ಪವಾರ್ರ NCP ಮತ್ತು ಉದ್ಧವ್ ಠಾಕ್ರೆ ಅವರ ನೇತೃತ್ವದ ಶಿವಸೇನೆಯನ್ನು ಒಡೆದು ಖರೀದಿ ಸರ್ಕಾರವನ್ನು BJP ಮಹಾರಾಷ್ಟ್ರದಲ್ಲಿ ರಚಿಸಿತ್ತು. ಅಷ್ಟೇ ಅಲ್ಲ, ಶಿವಸೇನೆ ಎಲ್ಲ ಸಂಸದರು ಕೂಡ BJPಗೆ ಹೋಗ್ಬಿಟ್ಟಿದ್ರು, ಎಲ್ಲರೂ ಸೋತೋಗ್ಬಿಟ್ಟಿದ್ದಾರೆ. ಶಿವಸೇನೆಯಿಂದ ಯಾರ್ಯಾರು ಸಂಸದರು BJPಗೆ ಹೋಗಿ ಸ್ಪರ್ಧಿಸಿದ್ದಾರೋ ಅಥವಾ ಕೆಲವರು ಶಿವಸೇನೆ ಒಡೆದು ಹೋದಂಥ ಶಿವಸೇನೆ ಒಬ್ಬರು ಕೂಡ ಗೆದ್ದಿಲ್ಲ. ಇದು ಮುಖ್ಯವಾದ ಸಂದೇಶ ಏನಂತೇಳಿ, ಬರೀ ಖರೀದಿಯಿಂದಲೇ ಪ್ರತಿ ಬಾರಿ ಗೆಲ್ಲಲಿಕ್ಕಾಗುವುದಿಲ್ಲ ಅಂತ. ಅಷ್ಟೇ ಅಲ್ಲ, ಚುನಾವಣಾ ಆಯೋಗವು ಕೂಡ ಚಿಲ್ಲರೆ ಕೆಲಸವನ್ನು ಮಾಡಿ BJP ಖರೀದಿಸಿದ ತುಂಡುಗಳನ್ನೇ ಒರಿಜಿನಲ್ ಶಿವಸೇನೆ, ಒರಿಜಿನಲ್ NCP ಅಂತ ಹೇಳಿತ್ತು. ಆದರೆ ಮತದಾರರು ನಿಜವಾದ ಶಿವಸೇನೆ ಉದ್ಧವ್ ಠಾಕ್ರೆದು ಮತ್ತು ನಿಜವಾದ NCP ಶರದ್ ಪವಾರ್ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮೋದಿಯವರ ದೇವರು ಕಳಿಸಿದ್ದಾನೆ ನನ್ನ ಅಂತವಾದಾಗಲಿ ನಾನು ಎನ್ನುವಂಥ ಅಹಂ ಈ ಚುನಾವಣೆಯ ಫಲಿತಾಂಶದಿಂದ ಅಡಗಿದೆ. ಫೈಜಾಬಾದ್ನಲ್ಲಿ, ಅಯೋಧ್ಯೆ ಇರುವಂಥ ಫೈಜಾಬಾದ್ನಲ್ಲಿ 1991 ಚುನಾವಣೆಯಲ್ಲಿ ಕೂಡ, ಅನಂತರ ಚುನಾವಣೆಯಲ್ಲಿ ಕೂಡ ಅಲ್ಲಿ ಬಾಬರಿ ಮಸೀದನ್ನು ಒಡೆದಾಗ ಜನರು BJPಯ ವಿರುದ್ಧ ಮತ ನೀಡಿದ್ದರು. ಅದೇ ಫಲಿತಾಂಶವನ್ನು ಈಗ ರಾಮ ಮಂದಿರ ಕಟ್ಟಿದಾಗಲೂ ಕೂಡ BJP ಕಳೆದ 3 ಚುನಾವಣೆಗಳಿಂದ ಅಲ್ಲಿ ಗೆದ್ದಿದೆ. ಆದರೆ ರಾಮ ಮಂದಿರ ಕಟ್ಟಿದ ಈ ಸಂದರ್ಭದಲ್ಲಿ ಅಯೋಧ್ಯೆ ಇರುವಂಥ ಫೈಜಾಬಾದ್ನಲ್ಲಿ BJPಯನ್ನು ನಿರ್ಣಾಯಕವಾಗಿ ಸೋಲಿಸಿದ್ದಾರೆ ಜನರು. ಅಲ್ಲಿ ಸಮಾಜವಾದಿ ಪಕ್ಷದ ಅವಧೂತ್ ಅವರು ಗೆದ್ದಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ, ಗಮನಿಸಬೇಕಾದ ವಿಶೇಷ ಅಂತ ಹೇಳಿದರೆ, ಫೈಜಾಬಾದ್ ಲೋಕಸಭಾ ಕ್ಷೇತ್ರವು ಒಂದು ಸಾಮಾನ್ಯ ಕ್ಷೇತ್ರವಾಗಿದೆ. ಆದರೆ ಸಮಾಜವಾದಿ ಪಕ್ಷವು ಇಲ್ಲಿ ದಲಿತರನ್ನು ನಿಲ್ಲಿಸಿ ಗೆಲ್ಲಿಸಿದೆ ಎನ್ನುವಂಥದ್ದು ಅತಿ ಮುಖ್ಯವಾದ. ಸಾಮಾನ್ಯ ಕ್ಷೇತ್ರದಲ್ಲಿ ದಲಿತರೊಬ್ಬರನ್ನು ಗೆಲ್ಲಿಸಿದೆ. ಜನರು ಕೊಟ್ಟಿರುವಂಥ ಈ ಅಯೋಧ್ಯೆಯ ಜನಾದೇಶವು ಅಯೋಧ್ಯೆ ರಾಮ ಮಂದಿರವನ್ನು ಶುದ್ಧೀಕರಣ ಮಾಡಬೇಕು ಅನ್ನುವಂಥ ಒಂದು ರೀತಿಯ ಸಂದೇಶವನ್ನು ಕೂಡ ಈ ಮೂಲಕ ನೀಡಿದ್ದಾರೆ. ಅದು ಅಪವಿತ್ರಗೊಂಡಿದೆ, ಭ್ರಷ್ಟರಿಂದ ಉದ್ಘಾಟನೆಯಾಗಿದೆ. ಭ್ರಷ್ಟ ಹಣದಿಂದ ಕಟ್ಟಲ್ಪಟ್ಟ ಉದ್ಘಾಟನೆಯಾದ ರಾಮ ಮಂದಿರವನ್ನು ನಿಜವಾದ ಹಿಂದೂ ಯಾರಾದರೂ ಇದ್ದರೆ ಶುದ್ಧೀಕರಣ ಮಾಡಲೇಬೇಕು. ಇಲ್ಲಾಂದರೆ ಹಿಂದುತ್ವವೇ ಒಂದು ಬುರುಡೆ ಪ್ರಚಾರ ಅನ್ನುವಂಥದ್ದು ಈ ಫಲಿತಾಂಶದಿಂದ ಗೊತ್ತಾಗ್ತದೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಒಕ್ಕೂಟದ ಇಂಡಿಯಾ ಮೈತ್ರಿಕೂಟವು ಸ್ಪಷ್ಟವಾದ ಹೋರಾಟವನ್ನು ನೀಡುವ ಮೂಲಕ ಉತ್ತರ ಪ್ರದೇಶದ ಯೋಗಿಯವರ ಸರಕಾರದ ಮೇಲೆ ಬುಲ್ಡೋಜರ್ ಓಡಿಸಿದೆ. ಯೋಗಿಯವರು ಅನ್ಯಾಯದ ಬುಲ್ಡೋಜರ್ ಓಡಿಸಿದರು, ಯಾವಾಗಲೂ ಮುಂದಿದ್ದರು. ಈಗ ಅಲ್ಲಿಯ ಸರಕಾರದ ಮೇಲೆಯೇ ಮತದಾರರು ಬುಲ್ಡೋಜರ್ ಓಡಿಸಿದ್ದಾರೆ. ಇನ್ನಾದರೂ ಈ ಹಿಂದುತ್ವದ ತುಷ್ಟೀಕರಣ, ಅವರು ಸಾಮಾನ್ಯವಾಗಿ ಹೇಳೋದು ಮುಸ್ಲಿಂ ತುಷ್ಟೀಕರಣ ಅಂತ, ಆದರೆ ಈಗ ಸ್ಪಷ್ಟವಾಗಿರೋದು ಹಿಂದುತ್ವದ ತುಷ್ಟೀಕರಣ ಮಾಡುವುದನ್ನು ಜನರು ಒಪ್ಪುವುದಿಲ್ಲ ಅಂತ. ಈ ಮೂಲಕ ಭಾರತದ ಮತದಾರರು BJP ಒಂದು ತೆಳುವಾದ, BJPಗೆ ಬಹುಮತ ಬಂದಿಲ್ಲ. ನಾವು 2 ತಿಂಗಳುಗಳಿಂದ ಹೇಳ್ತಾ ಇರುವುದೇನು, ಅತಂತ್ರ ಲೋಕಸಭೆ ಸ್ಥಾಪನೆ ಆಗುತ್ತದೆ. ಇದನ್ನು ನಾವು 2 ತಿಂಗಳಿಂದ ಹೇಳ್ತಾ ಇದ್ದೀವಿ, ಅತಂತ್ರ. ಆ ಫಲಿತಾಂಶವೇ ಈಗ ಬಂದಿರೋದು. ಯಾವುದೇ ಒಂದು ಪಕ್ಷಕ್ಕೆ ಕೂಡ ಅಲ್ಲಿ ಲೋಕಸಭೆಯಲ್ಲಿ ಬಹುಮತ ಇಲ್ಲ. ನಾವು 2 ತಿಂಗಳಿಂದ ಹೇಳ್ತಾ ಬಂದಂತೆ ಅತಂತ್ರ ಲೋಕಸಭೆ ಸ್ಪಷ್ಟಿಯಾಗಿದೆ. BJPಯ ಸ್ವಂತ ಬಲವು ಕುಗ್ಗಿರುವುದು ಮಾತ್ರವಲ್ಲ, NDA ಬಲವು ಕೂಡ ಕುಗ್ಗಿದೆ. ಕಾಂಗ್ರೆಸ್ ತನ್ನ ಸ್ಥಾನಗಳನ್ನು ದುಪ್ಪಟ್ಟು ಮಾಡಿಕೊಂಡಿದೆ, ದುಪ್ಪಟ್ಟಿಗಿಂತಲೂ ಜಾಸ್ತಿ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ಸು ದೇಶದ ನಾನಾ ಕಡೆ ತನ್ನ ಕೆಲವು ಬೇರುಗಳನ್ನು ಕಳೆದುಕೊಂಡಿದೆ ಅನ್ನುವುದು ಕೂಡ ಸ್ಪಷ್ಟವಿದೆ. ಆದರೆ ಅದು
ಇಂಡಿಯಾ ಮೈತ್ರಿಕೂಟವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಕಾಂಗ್ರೆಸ್ಗೆ ಇರ್ತದೆ. ಯಾಕಂತ ಹೇಳಿದ್ರೆ ದೊಡ್ಡ ಪಕ್ಷ ಅದೇ ಮತ್ತು ರಾಷ್ಟ್ರೀಯ ಪಕ್ಷ ಅದೇ. ಅದೇ ರೀತಿ ಇನ್ನೊಂದು ಮೈತ್ರಿಕೂಟ ಬಿ ಜೆ ಪಿಯ ನೇತೃತ್ವದಲ್ಲೇ ಮುನ್ನಡೆಯಬೇಕಾಗಿದೆ. ಯಾಕಂದರೆ ಅದೇ ದೊಡ್ಡ ಪಕ್ಷ. ಈಗ ಅದಕ್ಕಿಂತ ಮುಖ್ಯವಾದ ಒಂದು ಅಂಶ ಅಂತ ಹೇಳಿದರೆ, ಮೋದಿಯವರ ಸಂಪುಟದ ಅರ್ಧಕ್ಕರ್ಧ ಜನ ಸೋತೋಗಿದ್ದಾರೆ ಮಂತ್ರಿಗಳು. ಹಾಗಾಗಿ ಇದು ಮೋದಿಯವರಿಗೆ ನೈತಿಕ ಸೋಲು. ಹಾಗೂ ನಾನು ಅಂತ ಹೇಳ್ತಾ ಇದ್ದಂಥ ಮೋದಿಯವರಿಗೆ ಕೂಡ ಇದು ನೈತಿಕ ಸೋಲು. ಇದು ನಾನು ಅಲ್ಲ, ಮೋದಿಯವರ ಗಾಳಿ ಇಲ್ಲ ಅಂತ ನಾವು ಹಿಂದೆ ಚುನಾವಣೆ ಕಾಲದಲ್ಲೇ ಹೇಳಿದೆ. ಆಗ ಗಾಳಿ ಇಲ್ಲ, ಏನೂ ಇಲ್ಲ ಅಂತ. ಹಾಗಾದರೆ ಹೇಗೆ ಗೆದ್ದರು? ಮುಖ್ಯವಾಗಿ ಸಂಘ ಪರಿವಾರದ ಪ್ರಚಾರದ ದಂಡು ಮಾತ್ರ ಏಕಪ್ರಕಾರವಾಗಿ ಕೆಲಸ ಮಾಡಿದೆ. ಅದು ಅವರಿಗೆ ಗೆಲುವನ್ನು ತಂದುಕೊಟ್ಟಿದೆ. ಗೆಲುವು ಅಂತೇಳಿ ಗೆಲುವನ್ನು ತಂದುಕೊಟ್ಟಿದೆ ಅಂದರೆ ಯಾವ ಗೆಲುವನ್ನು ತಂದುಕೊಟ್ಟಿಲ್ಲ, ಒಟ್ಟು ಮೈತ್ರಿ ಸರ್ಕಾರ ರಚಿಸಲು ಅಗತ್ಯವಿರುವ ಗೆಲುವನ್ನು ಕೊಟ್ಟಿದೆ. ಹಾಗೂ ಇನ್ನು ಮೇಲೆ ಯಾವುದೇ ಸರ್ಕಾರ ರಚನೆಯಾದರೂ ಕೂಡ ಯಾವುದೇ ಅಹಂಭಾವವನ್ನು ತೋರಿಸಿ ಸಲ್ಲದ ಕಾರ್ಯಕ್ರಮಗಳನ್ನು ಜನರ ಮೇಲೆ ಹೇರಲಿಕ್ಕೆ ಅವಕಾಶ ಇಲ್ಲ ಈಗಿನ ಬಹುಮತದಲ್ಲಿ. ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಜನರು ಈಗಂತೂ ಏನು ಕೊಟ್ಟಿದ್ದಾರೆ, ಏಕಪಕ್ಷೀಯವಾಗಿ ಸಂವಿಧಾನವನ್ನು ರದ್ದುಪಡಿಸುವುದಾಗಲಿ, ಸಂವಿಧಾನವನ್ನು ಬದಲಿಸುವುದಾಗಲಿ, ಪ್ರಜಾತಂತ್ರವನ್ನು ಅಂತ್ಯಗೊಳಿಸುವುದಾಗಲಿ, ನಿರಂಕುಶ ಆಡಳಿತವನ್ನು ಹೇರುವುದಕ್ಕಾಗಲಿ ಅವಕಾಶ ಇಲ್ಲ ಅನ್ನುವಂಥ ಸ್ಪಷ್ಟ ಆದೇಶವನ್ನು ಮತದಾರರು ಈ ಬಾರಿ ಕೊಟ್ಟಿದ್ದಾರೆ ಎನ್ನುವುದನ್ನು ನೆನಪು ಇಟ್ಟುಕೊಂಡು ಯಾರೇ ಮುಂದಿನ ಸರ್ಕಾರ ರಚಿಸಲಿ ಅವರು ಅದರ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ವಿರಾಮ. ನೋಡ್ತಾ ಇರಿ ವಿ4 ನ್ಯೂಸ್. ಹಾಗೂ ತಾವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ನಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.